It's really cooking time. Doing open to cooking time. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಯುಗಾದಿ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅದು ಬೆಳಗ್ಗೆ ನಮ್ಮ ಮನೆಯವರು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತಂದುಬಿಟ್ಟಿದ್ರು. ಅದೆಲ್ಲ ಹೊರಗಡೆ ತೋಟದ ಹತ್ರ ಹೋಗ್ಬಿಟ್ಟು, ಅಂದರೆ ಇಲ್ಲೇ ನಿಯರೆಸ್ಟ್ ಎಲ್ಲ ಚೆನ್ನಾಗಿ ಬೆಳೆದಿರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ನಾನು ರಂಗೋಲಿ ಎಲ್ಲ ಹಾಕಿದೆ. ಸೊ ಇದು ಮಾವಿನಕಾಯಿ ಡಿಸೈನ್ ಥರ ಒಂದು ಚಿಕ್ಕ ರಂಗೋಲಿ ಹಾಕಿದ್ದೆ ಅಷ್ಟೇ. ಯಾಕೆಂದರೆ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಜಾಸ್ತಿ ದೊಡ್ಡ ರಂಗೋಲಿ ಹಾಕೋಕ್ಕೂ ಆಗಲ್ಲ, ಎಲ್ಲ ತುಳಿದಾಡ್ಬಿಟ್ಟು ಸುಮ್ಮನೆ ಅದನ್ನು ಗಲೀಜು ಮಾಡ್ತಾರೆ. ಸೊ ಅದ್ರ ಬದಲು ಸಾಕು ಇಷ್ಟು ಚಿಕ್ಕದಾಗಿ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಇದ್ದಾಗೆಲ್ಲ ನಾನು ಇನ್ನೂ ಚೆನ್ನಾಗಿ ಡಿಫ್ರೆಂಟ್ ಆಗಿರೋದು ರಂಗೋಲಿಗಳು ಡಿಸೈನ್ಸ್ಗಳು ಆಗ್ತಾಯಿದೆ. ಸೊ ಈಗ ಏನೂ ಮಾಡೋಕ್ಕಾಗಲ್ಲ, ಇವಾಗ ಎಷ್ಟು ಅವೈಲೇಬಲ್ ಸ್ಪೇಸ್ ಇದೆ ಅದರಲ್ಲೇ ಮಾಡಬೇಕು. ಸೊ ಅದಾದಮೇಲೆ ನೋಡಿ ಇದನ್ನು ಮಾವಿನ ತೋರಣ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಕಟ್ಟಿದೆ. ಸೊ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆಗೆ ಎರಡಕ್ಕೂ ಕೂಡ ಮಾವಿನ ಸೊಪ್ಪನ್ನ ಕಟ್ಟಿದೆ. ಸೊ ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಸೊ ನೋಡಿ ಅದಾದಮೇಲೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋ ಹಾಗೇ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು. ಸೊ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿ ಬೇವು ಬೆಲ್ಲ ಎಲ್ಲ ತಿಂದು. ಸೊ ಬೇವು ಬೆಲ್ಲನೇ ತಾನೇ ಮೇನು ಇದಕ್ಕೆ, ಎಲ್ಲ ಕಹಿ ಸಿಹಿ ಎಲ್ಲ ಸಮ ಪ್ರಮಾಣದಲ್ಲಿರಲಿ ಅಂತ. ಸೊ ಇದುವರೆಗೂ ಕೂಡ ಎಷ್ಟೊಂದು ಜನ ಪಾಪ ಕಹಿ ಎಲ್ಲ ಅನುಭವಿಸಿರೋರಿಗೆ ಆದಷ್ಟು ಈ ವರ್ಷ ಸಿಹಿನೇ ಜಾಸ್ತಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳಿಕೊಂಡೆ. ಸೊ ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಬೇವು ಬೆಲ್ಲ ಎಲ್ಲ ಕೊಟ್ಟಾದಮೇಲೆ ಆ್ಯಸ್ ಯೂಶ್ವಲ್ ನಾನು ಅವತ್ತು ಯುಗಾದಿ ಹಬ್ಬ ಅಂದರೆ ನಮ್ಗೆ ಆವಾಗಲೇ ಹೊಸ ವರ್ಷ. ಸೊ ಎಲ್ರಿಗೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಫಸ್ಟ್ ನಾನೇ ಪೂಜೆ ಎಲ್ಲ ಮಾಡಿದೆ. ಇನ್ನೇನು ಮನೆ ಕೆಲಸ ಎಲ್ಲ ಮುಗಿಸಿ ಫಸ್ಟ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿದೆ. ಸೊ ರೆಡಿ ಮಾಡಾದಮೇಲೆ ನೋಡಿ ಇದೇನೆ ನಾನು ಹೊಸ ಬಟ್ಟೆ ತೊಗೊಂಡಿದ್ದು, ಹೊಸ ಡ್ರೆಸ್ಸು. ಸೊ ಅದಾದಮೇಲೆ ಪಾಪ ಕೈಲಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಳನ್ನು ಕರ್ಕೊಂಬಂದೆ. ಸೊ ಅವಳು ಕೈಲೂ ಕೂಡ ಪೂಜೆ ಮಾಡಿಸಿ ನಮಸ್ಕಾರ ಎಲ್ಲ ಮಾಡಿಸಿ ಅವಳಿಗೂ ಒಂದು ಸ್ವಲ್ಪ ಬೇವು ಮತ್ತು ಬೆಲ್ಲ ಎಲ್ಲನೂ ಹಾಕಿ ಕೊಟ್ಟೆ. ಇಲ್ಲಾಂದರೆ ಉಗಿದ್ಬಿಡ್ತಾರಲ್ವ ಮಕ್ಕಳು ಜಾಸ್ತಿ ಕಹಿ ಇದ್ದರೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಬೇಳೆ ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡೆ. ಸೊ 2 ಒಬ್ಬಟ್ಟು ನಾವು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು 4 ಒಬ್ಬಟ್ಟು ನಾನು ನಮ್ಮ ಮಾವನಿಗೆ ಎಡೆಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತೀನಿ. ಯಾಕೆಂದರೆ ಎಲ್ಲೂ ನಾವು ಯುಗಾದಿ ಹಬ್ಬದ ದಿನ ಎಡೆ ಹಾಕೋದು ನಾವು ಇದುವರೆಗೂ ನಾನು ನೋಡಿಲ್ಲ. ಸೊ ಮದುವೆ ಆದಮೇಲೆ ನೋಡ್ತಾ ಇರೋದು. ಸೊ ನಮ್ಮ ಮಾವಂಗೆ ಎಡೆ ಹಾಕ್ತಾರೆ ಯುಗಾದಿ ಹಬ್ಬದ ದಿನವೂ. ಸೊ ಅದಕ್ಕೆ ಅವ್ರ ರಿಚುವಲ್ ಏನಿದೆ ಅದು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಅವತ್ತು ಹೋಗ್ಬಿಟ್ಟು ನಮ್ಮದೇನಿದೆ ನೈವೇದ್ಯ ಅದು ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಂಚೂರು ನೈವೇದ್ಯ ಒಂಚೂರು ಪ್ರಸಾದ ತಿನ್ಕೊಂಡು ಬರೋದು ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬರ್ತೈತೆ ಒಬ್ಬಟ್ಟು. ಹೋಳಿಗೆ ಶೀಟಲ್ಲಿ ಮಾಡ್ತಾ ಇರೋದು ಸೂಪರ್ ಅಲ್ಲ ಚಿನ್ನಿ? ಹಾಯ್ ಮಾಡಿ ಕಡೆ. ಹಾಯ್ ಫ್ರೆಂಡ್ಸ್, ಒಬ್ಬಟ್ಟು ಇದ್ರಲ್ಲಿ ಮಾಡು. ಇದು ನಾನು ಕೊಡು, ಮಾತಾಡು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. doing open cooking time. ಸೊ ಅದಾದಮೇಲೆ ನೋಡಿ ಒಬ್ಬಟ್ಟು ತಟ್ತಾ ಇದ್ದೆ. ಸೊ ಬೇಗನೆ ಬೆಳಗ್ಗೆನೇ ಕಲಸಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನಾನು ಮೈದಾ ಹಿಟ್ಟು ಚಿರೋಟಿ ರವೆ ಎಲ್ಲ ಮಿಕ್ಸ್ ನಾನು ಅದು ಕಣಕ ರೆಡಿ ಮಾಡಿರ್ತೀನಿ. ಸೊ ಅದ್ರ ಜೊತೆಗೆ ಇದು ಅಷ್ಟೇ ಒಬ್ಬಟ್ಟು ಹೂರಣನೂ ಅಷ್ಟೇ. ಸೊ ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಈ ಒಬ್ಬಟ್ಟು ಶೀಟ್ ತೊಗೊಂಡಿರೋದ್ರಿಂದ. ಸೊ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಸೊ ನಾನು ಅಲ್ಲಿಗೂ ಕೂಡ ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡು ಪಾಪುನೇ ಹೆಲ್ಪ್ ಮಾಡ್ತಾಯಿದ್ಲು. ಸೊ ಬೇಗ ಒಬ್ಬಟ್ಟೆಲ್ಲ ಮಾಡಿಕೊಂಡು ಇನ್ನೇನು ಇಲ್ಲೂ ಪೂಜೆ ಮಾಡಿ ಅಡುಗೆ ಮಾಡಿ ಹೋಗೋಷ್ಟರಲ್ಲೇ ಮಧ್ಯಾಹ್ನ ಆಗಿಬಿಡುತ್ತೆ.
ಸೊ ಅಲ್ಲಿ ಮಾಮೂಲಿ ಪೂಜೆ ಮಾಡಿರಲಿ ಅಂತ ಅಂದ್ಕೊಂಡೇ ನಾವು ಇಲ್ಲಿ ನಮ್ಮದೇನಿದೆ ನಮ್ಮದು ವರ್ಷಕ್ಕೊಂದ್ಸರಿ ವರ್ಷದಲ್ಲಿ ಮೊದಲನೇ ದಿನದ ಪೂಜೆ. ಸೊ ನಾವು ಕೂಡ ಮನೇಲಿ ಚೆನ್ನಾಗಿ ಪೂಜೆ ಮಾಡಿಬಿಟ್ಟೆ ಹೋಗಬೇಕು. ಸೊ ಪೂಜೆ ಮಾಡಿ ನೈವೇದ್ಯಕ್ಕೂ ಎಲ್ಲ ತೊಗೊಂಡು ಇಲ್ಲೂ ಕೂಡ ನಮ್ಮ ಮಾವು ನೆನೆಸ್ಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಹೋದ್ವಿ ತೊಗೊಂಡು. ಸೊ ನೋಡಿ ಇದೇನೇ ಒಬ್ಬಟ್ಟು, ಇದು ಎಲ್ಲ ಆಯಿತು. ಇದು ಆ್ಯಕ್ಚುಲಿ ಈವ್ನಿಂಗು ಫೋಟೋ ತೆಗೆದಿದ್ದು ಅಂತ ಅನಿಸುತ್ತೆ ಇದನ್ನು, ಅಲ್ಲಿಗೆ ಹೋಗಿದ್ದು ಬಂದಮೇಲೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ನೋಡಿ 4 ಒಬ್ಬಟ್ಟು ತೊಗೊಂಡೋಗಿದ್ದೆ. ಸೊ 4 ಒಬ್ಬಟ್ಟು ಕೂಡ ಅಲ್ಲಿ ನಮ್ಮ ಮಾವಂಗೆ 2 ಇಟ್ಬಿಟ್ಟು ಇನ್ನು ನಮ್ಮ ಅತ್ತೆಗೆ 2 ಕೊಟ್ಬಿಟ್ಟು ಬಂದೆ. ಸೊ ನೋಡಿ ನಮ್ಮ ಮನೇಲಿ ಅಡುಗೆ ನೋಡಿ ಇದಕ್ಕೆ ಬಾಕ್ಸ್ಗೆ ಹಾಕ್ಕೊಂಡೆ 4 ಒಬ್ಬಟ್ಟು. ಅದಾದಮೇಲೆ ನೋಡಿ ಬಾಳೆಕಾಯಿ ಪಲ್ಯ ಮಾಡಿದ್ದೆ ಮತ್ತು ಒಬ್ಬಟ್ಟು ಸಾರು. ಇದೇನೇ ಮಾಮೂಲಿ ಎಲ್ಲರ ಮನೇಲೂ ಹಬ್ಬದ ದಿನ ಅದೇ ಅಲ್ವ ಮಾಡೋದು. ಸೊ ಬೆಳಗ್ಗೆ ಚಿತ್ರಾನ್ನ ನಾಷ್ಟಕ್ಕೆ ಮಾಡಿರ್ತೀವಲ್ಲ. ಸೊ ಅದಾದ ನೋಡಿ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡೆ ಹೋಗೋಕ್ಕೆ. ಇದು ಆ್ಯಕ್ಚುಲಿ ಪ್ರೊಸೀಜರು ನಾವು ಬೇರೆ ಕಡೆ ಎಲ್ಲೂ ನೋಡಿಲ್ಲ. ಸೊ ಇವ್ರ ಮನೇಲೇ ನೋಡ್ತಾ ಇರೋದು. ಸೊ ಆಯಿತು ಈಗ ಅವರು ಏನಾಗುತ್ತೋ ಅವ್ರಿಗೆ ಏನು ಅನ್ಸುತ್ತೋ ಅದು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಹೋಗಿ ನಾವೇನು ನೈವೇದ್ಯ ಮಾಡಿರ್ತೀವಿ ಅದನ್ನ ಇಟ್ಬಿಟ್ಟು ಪೂಜೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಬರೋದು. ಅಲ್ಲೊಂದು ತುತ್ತು ಏನಾದರೂ ಪ್ರಸಾದ ಏನಾದರೂ ತಿಂದ್ಕೊಂಡು. ಸೊ ಹೋಗಿದ್ದ ತಕ್ಕಂಗೆ ನನಗೆ ನಮ್ಮ ಮಾವನ ಫೋಟೋದಿಂದ ಒಂದು ಹೂವು ವರ ಕೊಡ್ತು. ಸೊ ಅದೇ ಸಾಕಲ್ವಾ, ಇನ್ನೇನು ಬೇಕು. ನಿಜ ಸುಳ್ಳು ನ್ಯಾಯ ಅನ್ಯಾಯ ಎಲ್ಲನೂ ಅವರು ದೇವರು. ಅದು ಬಿಟ್ಟರೆ ಪೂರ್ವಜರು ಇವ್ರು ನೋಡ್ತಾ ಇರ್ತಾರೆ ಯಾವ್ದು ತಪ್ಪು ಯಾವ್ದು ಸರಿ, ಯಾರ್ದು ನ್ಯಾಯ ಯಾರ್ದು ಅನ್ಯಾಯ ಅಂತ. ಸೊ ಅಲ್ಲಿ ನಮ್ಮ ಮಾವನ ಕಡೆಯಿಂದನೇ ಒಂದು ಹೂವು ವರ ಕೊಟ್ಟಿದ್ದರಿಂದ ನನಗಂತೂ ಇನ್ನೂ ಧೈರ್ಯ ಬಂತು. ಬಿಡಪ್ಪ, ಅಟ್ಲೀಸ್ಟ್ ನಮ್ಮ ಪರವಾಗಿ ಅವರಾದರೂ ಇದ್ದಾರಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಅವರ ಒಂದು ಧೈರ್ಯ ಸಿಕ್ತು ನನಗೆ ಅವತ್ತು ಅಂತ ಹೇಳ್ಬೋದು. ಅದೇ ಅಲ್ವಾ ನಮಗೆ ಬೇಕಾಗಿರೋದು. ಫೈನಲಿ ನಾವು ಏನು ಒಳ್ಳೇದು ಮಾಡಿರ್ತೀವಿ, ನಿಷ್ಠೆಯಿಂದ ನಡ್ಕೊಂಡಿರ್ತೀವಿ, ಅದು ಆ ದೇವ್ರಿಗೆ ಗೊತ್ತು, ನಮ್ಮ ಮನಸ್ಸಾಕ್ಷಿ ಗೊತ್ತು. ಮತ್ತು ಯಾರು ಬದುಕಿರಲ್ಲ ಅವರು ದೇವರಾಗಿರ್ತಾರಲ್ವ, ದೊಡ್ಡವರು ಪೂರ್ವಜರು. ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನೇ ನಾನು ನಂಬಿದ್ದು. ಹೋಗಿದ್ದ ತಕ್ಕಂಗೂ ನಮಗೆ ನಮ್ಮ ಮಾವ ವರ ಕೊಡ್ತಲ್ಲ ಅಂತ ಅಂದ್ಕೊಂಡು ಬಂದ್ವಿ. ನಮ್ಮ ಮನೆಯವರು ಹಂಗೆ ಅಂದರು, ನೋಡು ಎಷ್ಟು ಚೆನ್ನಾಗಿ ವರ ಕೊಟ್ಟಿತ್ತು ನಿನಗೆ ಅಂತ ಅಂದ್ಬಿಟ್ಟು. ಸೊ ನಾನು ಮದುವೆ ಆಗೋಕ್ಕೆ ಮೇನ್ ಕಾರಣವೇ ನಮ್ಮ ಮಾವನ ಹೆಸರು ಅಂತ ಅನ್ಬೋದು. ಯಾಕೆಂದರೆ ನಮ್ಮ ಅಪ್ಪ ನಮ್ಮ ಮಾವ ಇಬ್ಬರೂ ಚೈಲ್ಡ್ಹುಡ್ ಫ್ರೆಂಡ್ಸು. ಅದಕ್ಕೋಸ್ಕರ ಇಂಥವ್ರ ಮಗ ಆಗ್ಬೋದು ಆಗು ಅಂತ ನಮ್ಮ ಅಪ್ಪ ಒಂದು ಮಾತು ಹೇಳಿದ್ದಕ್ಕೇ ನಾನು ಆಯಿತು ಅಂದ್ಬಿಟ್ಟು ಶಾಸ್ತ್ರ ಒಂದು ಕೇಳಿ ಅಂತ ಅಂದ್ಬಿಟ್ಟು ಜಾತಕ ಎಲ್ಲ ಕೇಳಿದ ತಕ್ಷಣ ಅದು ಚೆನ್ನಾಗಿ ಬಂತು ಅಂತ ಅಂದ ತಕ್ಷಣ ಪಟ್ಟಂತ ಒಪ್ಕೊಂಡೆ. ಆ ರಾಘವೇಂದ್ರ ಸ್ವಾಮಿ ಕೃಪೆ. ಅದಾದಮೇಲೆ ನಮ್ಮ ಮಾವ ಒಂದು ಸರಿ ಕನ್ಸಲ್ಲಿ ಬಂದು ಹೇಳಿದರು ಮದುವೆಗೆ ಮುಂಚೆನೇ. ಅವ್ರ ಮುಖ ನೋಡಿಲ್ಲ ಅಂದ್ರೂ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತಲ್ಲ. ಸೊ ಆ ಥರ ಅದನ್ನೆಲ್ಲ ಒಬ್ರು ಹೇಳಿದ್ರೆ ಇದೆಲ್ಲ ಸುಳ್ಳು ಅಂತ ಅನ್ಕೋತಾರೆ. ಸುಳ್ಳುಗಾರರಿಗೆ ಎಲ್ಲ ಸುಳ್ಳೇ ಕಾಣಿಸೋದು, ನಿಜವಾಗಿರೋರ್ಗೆ ಮಾತ್ರ ಎಲ್ಲನೂ ಕೂಡ ಒಂದು ವೈಬ್ರೇಷನ್ ಗೊತ್ತಾಗೋದು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡಿ ನಾವು ಅದಕ್ಕೆ ಏನೇ ಕೆಟ್ಟದಾಗಲಿ ಏನೇ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಾನು ನಮ್ಮ ಮಾವನ ಮೇಲೇ ಎತ್ತಾಕೋದಿಲ್ಲನೂ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಹೆಸ್ರು ಕೇಳ್ಕೊಂಡು ಮದುವೆ ಅದೇ. ಸೊ ಇವಾಗ ಏನಕ್ಕೆ ಈ ಥರ ಪರಿಸ್ಥಿತಿ, ಹೆಂಗಾದ್ರೂ ಮಾಡಿ ಸರಿ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ಮಾವನ ಹೆಸ್ರು ಇದು ಮಾಡಿಕೊಂಡು ನಾನು ಬಂದಿರೋದು. ಒಳ್ಳೇದಾಗುತ್ತೆ ಇನ್ನು ಮುಂದಕ್ಕಾದ್ರೂ ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ನಮ್ಗೆ ಒಳ್ಳೇದು ಮಾಡೋದೇ ದೇವರು ಮತ್ತು ಪೂರ್ವಜರು ಅಂತ ಹೇಳ್ಬೋದು. ಸೊ ಅದಕ್ಕೆ ಆ ದೇವ್ರ ಜೊತೆಗೆ ನಾವು ನಮ್ಮ ಮಾವನ್ನು ಕೂಡ ನಾನು ಗಟ್ಟಿಯಾಗಿ ನಂಬಿದ್ದೀನಿ ಅಂತ ಹೇಳ್ಬೋದು. ಸೊ ಅದಕ್ಕೇ ಎಷ್ಟೇ ಒಂದು ಏನೇ ಒಂದು ಬಂದರೂ ಏನೇ ಒಂದು ಅಡೆತಡೆಗಳು ಏನೇ ಬಂದರೂ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಅದೇ ಮೇಜರ್ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಹಾಗಂತ ನಮ್ಮ ಮನೇಲಿ ಏನು ಅಂತ ಅಲ್ಲ, ನಮ್ಮ ಮನೇಲಂತ ಮನೆಯವರು ಅಷ್ಟು ಚೆನ್ನಾಗೇ ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಗಂಡ ಹೆಂಡ್ತಿರು. ಆದರೆ ಗೊತ್ತಲ್ವಾ, ಒಂದೊಂದು ಮಾತುಗಳು ಹೊರಗಡೆಯಿಂದ ಬರೋ ಅಂಥವೇ ಜಾಸ್ತಿ ಇರುತ್ತೆ ನಮ್ಮ ತಲೆ ಕೆಡ್ಸೋಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನಾನು ಅಲ್ಲೆಲ್ಲ ನಮ್ಮ ಮಾವಂಗೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಬಂದ್ವಿ. ಸೊ ಅವರು ಕೂಡ ವರ ಕೊಟ್ಟರು. ನನಗಂತೂ ಇನ್ನೂ ಧೈರ್ಯ ಬಂತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ನಾನು ಸಂಪಣ ಆಡಿಸ್ದೆ. ಏನಕ್ಕೆ ಅಂತಂದರೆ ಅದ್ರ ನೆಕ್ಸ್ಟ್ ಡೇಗೆ ದೋಸೆ ಮಾಡಿಬಿಡ್ದ ಅಂತ. ಯಾಕೆಂದರೆ ಇದಿತ್ತಲ್ಲ, ಗೊಜ್ಜಿತ್ತಲ್ಲ ಬಾಳೆಕಾಯ್ದು. ಸೊ ಅದಕ್ಕೋಸ್ಕರ. ಸೊ ಅದಾದಮೇಲೆ ಮತ್ತೆ ದೇವ್ರಿಗೆ ನಾನು ತುಪ್ಪ ದೀಪ ಎಲ್ಲ ಹಚ್ಚಿದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ದೀಪ ಎಲ್ಲ ಹಚ್ಚಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ನಾನು ಅಡುಗೆ ಎಲ್ಲ ಇತ್ತಲ್ವ. ಸೊ ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಯುಗಾದಿ ವ್ಲಾಗ್ ಅಂತ ಹೇಳ್ಬೋದು. ಎಲ್ಲರ ಲೈಫಲ್ಲೂ ಕೂಡ ಬೇವಿನ ಪ್ರಮಾಣ ಕಡಿಮೆ ಆಗಿ ಬೆಲ್ಲದ ಪ್ರಮಾಣನೇ ಜಾಸ್ತಿ ಆಗಲಿ ಅಂತ ನಾನು ಹೇಳಿ. ಸೊ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಬೇವು ಕಡಿಮೆ ಆಗಿ ಬೆಲ್ಲ ಜಾಸ್ತಿ ಆಗಲಿ. ಬೇವು ಅಕಸ್ಮಾತ್ ಬಂದರೂ ಜಾಸ್ತಿ ಪ್ರಮಾಣದಲ್ಲಿ ಬಂದರೂ ಅದನ್ನು ಫೇಸ್ ಮಾಡಿ ಅದನ್ನು ಅರಗಿಸ್ಕೊಳ್ಳೋ ಕೆಪಾಸಿಟಿ ಎಲ್ರಿಗೂ ಸಿಗಲಿ. ಎಲ್ಲರೂ ಅಷ್ಟೇ ಒಂದು ಸ್ಟ್ರಾಂಗ್ ಆಗಿರಬೇಕು ಈ ವರ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಎಲ್ಲರ ಲೈಫು ಕೂಡ ಒಂದೇ ಥರನೇ ಇರಲ್ಲ. ಒಬ್ಬೊಬ್ರ ಲೈಫು ತುಂಬ ಸುಗಮವಾಗಿ ಹೋದರೆ ಒಬ್ಬೊಬ್ರ ಲೈಫು ಸ್ವಲ್ಪ ಕಷ್ಟಗಳನ್ನ ಎದುರಿಸೇ ಹೋಗಬೇಕಾಗುತ್ತೆ. ಯಾಕೆಂದರೆ ಎದುರುಗಡೆ ಚಾಲೆಂಜಸ್ಗಳು ಅದೇ ಥರ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ಎಲ್ರಿಗೂ ಬರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಹ್ಯಾಪಿ ಯುಗಾದಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.